ಸ್ವಲ್ಪ ಬಟ್ಟೆ ಇತ್ತು ಅಂತೇಳಿ ಅಂದ್ಬಿಟ್ಟು ಬಟ್ಟೆ ಹಾಕ್ತಾ ಇದ್ದೀನಿ. ಯಾಕೆಂದರೆ ನಮಗೆ ಶನಿವಾರ ಮತ್ತು ಮಂಗಳವಾರ ನೀರು 2 ದಿನ ಬರೋದ್ರಿಂದ ಶನಿವಾರ ಮತ್ತು ಮಂಗಳವಾರ 2 ದಿನವೂ ನಾವು ಬಟ್ಟೆ ಹಾಕ್ಕೋಬೇಕಾಗುತ್ತೆ. ಅದ್ರ ಬಿಟ್ಟು ಮಧ್ಯದಲ್ಲಿ ಸ್ವಲ್ಪ ನೀರು ಖಾಲಿ ಆಗುತ್ತೆ ಅನ್ನೋ ಭಯ ಇದ್ದೇ ಇರುತ್ತಲ್ವ, ಹಾಗಾಗಿ ಅದಾದಮೇಲೆ ನಾನು ಚಟ್ನಿ ಪಲ್ಯ ಇದೆಲ್ಲ ಎರಡನ್ನೂ ಮುಗಿಸ್ಕೊಂಡು ಆಮೇಲೆ ಸಾಂಬಾರಿಗೆ ಹೀರೆಕಾಯಿನ ಹೆಚ್ಚಿಟ್ಟು ಬೇಯಿಸಿಟ್ಟು ಪಲ್ಯ ಸಾಂಬಾರು ಕೂಡ ಮಾಡಿದೆ. ಒಲೆ ಮೇಲೆ ಹಾಕ್ತಾಯಿದ್ದೆ ನೋಡಿ, ಒಂದು ಒಲೆ ಮೇಲೆ. ಇನ್ನೊಂದು ಕಡೆ ನಾನು ದೋಸೆ ಮಾಡಿಕೊಂಡು ನನ್ನ ಮಗಳಿಗೂ ದೋಸೆ ತಿನ್ನಿಸ್ಕೊಂಡು ನಾನು ಕೂಡ ಬಾಕ್ಸಿಗೆ ಪ್ಯಾಕ್ ಮಾಡಿಕೊಂಡು ಬಸ್ಸಲ್ಲಿ ಹೊರಟೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಹಸ್ಬೆಂಡ್ ಇವತ್ತು ಬೇಗನೆ ಹೋಗಿದ್ದರು. ನಂದು ಸ್ವಲ್ಪ ಸಾಟರ್ಡೆ ಲೇಟಾಗಿರೋದ್ರಿಂದ ಸ್ಕೂಲು, ನಾನು ಲೇಟಾಗಿ ಹೋದೆ. ಅದಾದಮೇಲೆ ಹಲಸಿನಣ್ಣು ತೊಗೊಂಬಂದುಬಿಟ್ಟಿದ್ರು ಸ್ಕೂಲಲ್ಲಿ ಆಂಟಿ. ನನ್ನ ಫೇವ್ರೆಟ್, ಅದು ಕೂಡ ಹಲಸಿನಣ್ಣು ಆಗಿರೋದ್ರಿಂದ ಖುಷಿಯಾಗೇ ತಿನ್ಕೊಂಡು ನನ್ನ ಮಗಳಿಗೆ ಕೇಳಿದೆ. ಬೇಡ ಅಂತ ಹೇಳಿದ್ಲು. ನಾನು 2 ಹಣ್ಣು ನಾನು ತಿನ್ಕೊಂಡ್ಬಿಟ್ಟೆ. ನಂದು ಸ್ವಲ್ಪ ಕ್ಲಾಸ್ದೆಲ್ಲ ಕ್ರಾಫ್ಟ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸಿದ್ದೆ ನಾನು. ಬಾರ್ಡರ್ ಆ ಟೈಮಲ್ಲಿ ನನಗೆ ಹಾಕ್ಲಿಕ್ಕೆ ಆಗ್ತಾ ಇರಲಿಲ್ಲ, ಯಾಕೆಂದರೆ ಸ್ಟ್ರೆಂತ್ ಇರೋದ್ರಿಂದ. ಇವತ್ತು ಸಾಟರ್ಡೆ ಅಲ್ವಾ, ಸ್ವಲ್ಪ ಏನೇನು ಪೆಂಡಿಂಗ್ ಎಲ್ಲ ನನ್ನ ವರ್ಕ್ ಇರುತ್ತೋ ಅದನ್ನೆಲ್ಲ ಬಂದುಬಿಟ್ಟು ಮಾಡ್ಕೋತೀವಿ. ಆದರೂ ಎಲ್ಲ ಸಾಟರ್ಡೇನೂ ಅಲ್ಲ, ಮಂತ್ಲಿ 2 ಸಾಟರ್ಡೆ ಆರ್ 3 ಸಾಟರ್ಡೆ ಹೋಗಬೇಕಾಗುತ್ತೆ. ಏನಾದರೂ ವರ್ಕ್ ಇದ್ದರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮಾಡಿ 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 ಸುಸ್ತಾಗೋಯಿತು. ಬಾರ್ಡರ್ ಹಾಕೋದು, ಕರೆಕ್ಷನ್ ಮಾಡೋದು ಎಲ್ಲ ಕೆಲಸನೂ ಒಟ್ಟಿಗೆ ಒಂದೇ ದಿನ ಆಗೋಯ್ತಾ. ಫುಲ್ಲು ಟಯರ್ಡ್ ಆಗೋಗಿದೆ. ಬ್ಯಾಕ್ ಪೇಯ್ನ್ ಜಾಸ್ತಿ ಬರ್ತಾ ಇದೆ ನನಗೆ, ಕುತ್ಕೊಂಡು ಮಾಡೋದಕ್ಕೆ ಆಗ್ತಾಯಿಲ್ಲ. ಆದರೂ ಏನೂ ಮಾಡೋ ಆಗಿಲ್ಲ ಅಲ್ವಾ, ನಮ್ಮ ಕೆಲಸ ಅಂತ ಹೇಳಿ ಬಂದಮೇಲೆ ನಾವು ಮಾಡಲೇಬೇಕಾಗತ್ತೆ. ನೋಡಿ, ಸ್ಕೆಚ್ ಕೂಡ ವರ್ಕ್ ಆಗ್ತಾಯಿಲ್ಲ ನನಗೆ. ಏನು ಮಾಡಬೇಕು ಆ ಟೈಮಲ್ಲಿ? ಮತ್ತೆ ಸರಿ ಬರೋದ್ರಲ್ಲೇ ಮಾಡಿದ್ದಾಯಿತು. ಮನೆಗೆ ಬಂದು ಸ್ವಲ್ಪ ನಾನು ಫ್ರೆಶ್ ಅಪ್ ಆಗೋ ಅಷ್ಟೊತ್ತಿಗೆ ನನ್ನ ಮಗಳು ಆಗಿ ಹೋಗಿತ್ತು ಆಲ್ರೆಡಿ. ಸರಿ ಅಂದ್ಬಿಟ್ಟು ಅಡುಗೆ ಮನೆಗೆ ಬಂದೆ. ಅವಳು ನಿಮ್ಮ ಮಮ್ಮಿ ದೋಸೆ ಬೇಕು, ದೋಸೆ ಮಾಡಿಕೊಡು ಅಂತ ಕೇಳಿದ್ಲು. ಸರಿ, ಅದರಲ್ಲಿ ಪ್ರೋಟೀನ್ ಅಲ್ವ ಇರೋದು ಅಂತೇಳಿ ಅಂದ್ಬಿಟ್ಟು ಮತ್ತೆ ದೋಸೆನೇ ಮಾಡಿಕೊಟ್ಟೆ. ಅದಾದಮೇಲೆ ನಾನು ಸ್ವಲ್ಪ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡೋ ಅಷ್ಟೊತ್ತಿಗೆ ಸಂಜೆ ಆಗೋಯ್ತು. ಮಕ್ಕಳು ಬಂದರು. ಅದಾದಮೇಲೆ ಅವ್ರಿಗೆ ಟ್ಯೂಷನ್ ಮಾಡಿ ಮುಗಿಸಿ ಮಾಡೋ ಅಷ್ಟೊತ್ತಿಗೆ ನನಗೆ ಕೂಡ ಹಶ್ವಾಗೋಯ್ತು. ಸರಿ ಅಂದ್ಬಿಟ್ಟು ಕಡಲೆಕಾಯಿ ತೊಗೊಂಬಂದಿದ್ರ ನಮ್ಮ ಮನೆಯವರು. ಅದನ್ನು ತಿನ್ನೋಕೆ ಸ್ವಲ್ಪ ತಿಂದ್ಬಿಟ್ಟು ಸ್ವಲ್ಪ ಎತ್ತಿಟ್ಟಿದ್ದೆ. ಇನ್ನು ಮಿಕ್ಕಿದ್ದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ತಿಂದೆ. ನೋಡಿ, ನಮ್ಮ ಅಡುಗೆ ಮನೆ ಯಾವ ಅವಸ್ಥೆಯಲ್ಲಿದೆ. ಬೆಳಗ್ಗೆಯಿಂದ ಕಂಟಿನ್ಯೂಸ್ ಆಗಿ ಬ್ಯಾಕ್ ಟು ಬ್ಯಾಕ್ ಆ ಕೆಲಸ ಈ ಕೆಲಸ ಅಂತ ಮಾಡಿಕೊಂಡು ಅಡುಗೆ ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ಮಾಡೋಕ್ಕಾಗಲ್ಲ. ಟ್ಯೂಷನ್ ಮುಗಿದ್ಮೇಲೆ ಕೆಲವೊಂದು ಟೈಮ್ ಮಾಡ್ಕೊತೀನಿ, ಇಲ್ಲ ಅದಕ್ಕಿಂತ ಮುಂದೆನೇ ಮಾಡ್ಕೊಂಡಿರ್ತೀನಿ. ಹೇಗೆ ಕಂಫರ್ಟ್ ಆಗುತ್ತೋ ಹಾಗೆ ಮಾಡಿ ಮುಗಿಸ್ಕೊತೀನಿ. ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಮತ್ತೆ ನೈಟ್ ಊಟಕ್ಕೆ ಬೇಕಲ್ವಾ, ಸಾಂಬಾರಿತ್ತು. ಒಂದು ಕಡೆ ಸಾಂಬಾರು ಬಿಸಿಗೆ ಇಟ್ಬಿಟ್ಟು ಇನ್ನೊಂದು ಕಡೆ ಮುದ್ದೆ ಮಾಡ್ತಾಯಿದ್ದೀನಿ. ನನ್ನ ಮಗಳು ಅದ್ರ ಜೊತೆಗೆ ಸ್ವಲ್ಪ ಏನೇನೋ ಕೇಳ್ತಾ ಇದ್ಲು ನನ್ನ. ಸರಿ ಅಂದ್ಬಿಟ್ಟು ಅವಳ ಜೊತೆ ಹಠ ಹೊಡ್ಕೊಂಡು ಅಡುಗೆ ಮಾಡಿದ್ದಾಯಿತು. ಅದಾದಮೇಲೆ ಊಟ ಮಾಡೋದಕ್ಕೆ ಅಂತ ಕೆಳಗೇನೆ ಕೂತ್ಕೊಂಡು ಆ್ಯಸ್ ಯೂಶುವಲ್ ನಾವು ಊಟ ಮಾಡೋದು. ನಮ್ಮ ಹಸ್ಬೆಂಡು ಮಾರ್ಕ್ ಮೂವಿ ಹಾಕಿದ್ರು, ಅದು ನೋಡ್ಕೊಂಡು ಊಟ ಮಾಡಿದ್ದಾಯಿತು. ಅದಾದಮೇಲೆ ಸ್ವಲ್ಪ ಮತ್ತೆ ಕ್ಲೀನಿಂಗ್ ಇರುತ್ತಲ್ವ, ಮುಗಿಸ್ಕೊಂಬಂದು ನೋಡ್ತಾ ಇದ್ವಿ.